ಏನು ಪರ್ಪಸ್ ನೋಡ್ತಾ ಇದ್ದೀರಾ ಸರ್? ಕಾಲೇಜ್ ಪರ್ಸೋಕ್ಕೆ ಕಾಲೇಜ್ ಪರ್ಪಸ್ ನೋಡ್ತಾ ಇದ್ದೀರಾ? ಬನ್ನಿ ಸರ್, ನೀವು ಲಾಂಚ್ ಒಂದಿದೆ, ಬನ್ನಿ. ಇದು ಹೊಸದಾಗಿ ಲಾಂಚ್ ಆಗಿರೋದು ಡಿಯೋ 125 ಅಂತ. ನಿಮಗೆ 55ರಿಂದ 60ವರೆಗೂ ಮೈಲೇಜ್ ಬರುತ್ತೆ. ಮತ್ತು ಇದರಲ್ಲಿ 2 ಆಪ್ಷನ್ ಇದೆ, ಸ್ಟ್ಯಾಂಡರ್ಡ್ ಆಪ್ಷನ್ ಅಂತ, ಸ್ಮಾರ್ಟ್ ಆಪ್ಷನ್ ಅಂತ. ಸ್ಟ್ಯಾಂಡರ್ಡ್ ಅಂದರೆ ನಾರ್ಮಲ್ ಮ್ಯಾಗ್ ವೀಲ್ ಬರುತ್ತೆ, ಮತ್ತು ಕಿಕ್ಕರು ಬರುತ್ತೆ, ಕೀನು ಬರುತ್ತೆ. ಇದು ನಾರ್ಮಲ್ ಅಂತ. ಇನ್ನೊಂದು ಸ್ಮಾರ್ಟ್ ಅಂತ, ಕೀಲೆಸ್ ಬರುತ್ತೆ. ಕೀಲೆಸ್ ಬರುತ್ತೆ. ಇದ್ರ ರಿಮೋಟ್ ಕೊಡ್ತೀವಿ, 2 ರಿಮೋಟ್ ಬರುತ್ತೆ. ಅದರಲ್ಲಿ ಆನ್ ಮಾಡಿಕೊಂಡು ಬಟನ್ ತಿರುಗಿಸಿ ಸ್ಟಾರ್ಟ್ ಮಾಡೋದು. ಇದು ಹೊಸ ಲಾಂಚ್. ಇದಕ್ಕೆ ಏನು ಯೂಸ್ ಅಂದರೆ ಯಾರು ಕಳ್ತನ ಮಾಡೋಕ್ಕಾಗಲ್ಲ. ಕಿಕ್ಕರು ಇರೋದಿಲ್ಲ, ಕೀನು ಇರೋದಿಲ್ಲ. ಅದಕ್ಕೆ ಬೀಗ ಕಳ್ತೋದ್ರೆ ಮತ್ತೆ ಆಪ್ಷನ್ ಇದೆ ಸರ್. ಬೀಗ ಕಳೆದೋದ್ರೆ ಆಪ್ಷನ್ ಇದೆ, ರಿಮೋಟ್ ಕಳೆದ್ರೆ ಇನ್ನೂ 2 ಆರ್ಡರ್ ಮಾಡ್ಕೊಬೋದು, ಆಪ್ಷನ್ ಇದೆ. ಮತ್ತು ಇನ್ನೊಂದು ಏನಂದರೆ ಇದು ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ, ಮತ್ತು LED ಲೈಟ್ ಬರುತ್ತೆ. ಇದು ಫೋಕಸ್ಸು ಚೆನ್ನಾಗಿರುತ್ತೆ. ಈಗ LED ಲೈಟ್ ಸರ್. ಇದು ಸ್ಮಾರ್ಟ್ ಮಾಡಲಲ್ಲಿ ಏನೇನು ಬೆನಿಫಿಟ್ ಅಂದರೆ ಡಿಸ್ಕ್ ಬ್ರೇಕ್ ಬರುತ್ತೆ ನಿಮಗೆ, ಮತ್ತು ರಿಮೋಟ್ ಕೊಡ್ತೀವಿ. ರಿಮೋಟ್ ಇದಕ್ಕೆ ಏನಂದರೆ ಆ್ಯಂಟಿ ಥೆಫ್ಟ್ ವೆಹಿಕಲ್ ಅಂತ, ಯಾರು ಕಳ್ತನ ಮಾಡೋಕ್ಕಾಗಲ್ಲ ಆ ಥರ ವೆಹಿಕಲ್ ಫಸ್ಟ್ ಟೈಮ್ ಹೋಂಡಾದಲ್ಲೇ ಲಾಂಚ್ ಮಾಡಿರೋದು. ಮತ್ತು ನೋಡಿ ಸರ್, ರಿಮೋಟ್ ಇದರಲ್ಲಿ ಏನು ಯೂಸ್ ಅಂದರೆ ಆ್ಯಂಟಿ ಥೆಫ್ಟ್ ವೆಹಿಕಲ್ ಅಂತ. ರಿಮೋಟ್ ಇದೆ ನಿಮ್ಮ ಜೋಬಲ್ಲಿ ಇರುತ್ತೆ, ಕೀ ಇದ್ದರೆ ಕಳ್ತನ ಮಾಡ್ಬೋದು. ರಿಮೋಟಲ್ಲಿ ಯಾರು ಕಳ್ತನ ಮಾಡೋಕ್ಕಾಗಲ್ಲ. ಇದು ಅಪ್ಡೇಟ್ ವೆಹಿಕಲ್ಲು, ಯಾವ ಕಂಪ್ನಿನಲ್ಲೂ ಇನ್ನೂ ಲಾಂಚ್ ಮಾಡಿಲ್ಲ. ಹೋಂಡಾದಲ್ಲಿ ಫಸ್ಟ್ ಟೈಮು ಲಾಂಚ್ ಮಾಡಿದ್ದಾರೆ. ಮತ್ತು ನಿಮಗೆ ಇದು CC ಬಂದು 125 CC ಬರುತ್ತೆ. 125 CC ಬರುತ್ತೆ. ಮತ್ತು ಇದರಲ್ಲಿ ಕಲರ್ಸು 6 ಕಲರ್ಸ್ ಬರುತ್ತೆ. ಬ್ರೌನ್ ಗ್ರೇ, ಮ್ಯಾಟ್ ರೆಡ್ಡು, ಬ್ಲ್ಯಾಕ್ ರೆಡ್ಡು, ಮತ್ತು ಗ್ರೇ ಬರುತ್ತೆ, ಬ್ಲ್ಯಾಕ್ ಬರುತ್ತೆ, ಒಂದು ಮ್ಯಾಟ್ ಬ್ಲೂ ಬರುತ್ತೆ. 6 ಕಲರ್ಸ್ ಅವೈಲಬಲ್ ಇದೆ. ನೋಡಿ ಸರ್, ಮಾತ್ರ ಡಿಸ್ಕ್ ಬರುತ್ತೆ, 2 ವೀಲು ಮ್ಯಾಗ್ ವೀಲ್ ಬರುತ್ತೆ. ಟ್ಯೂಬ್ ಕೆಪಾಸಿಟಿ ಸರ್, ಮತ್ತು ಟ್ಯೂಬ್ಲೆಸ್ ಬರುತ್ತೆ. 2 ಟೈರು ಟ್ಯೂಬ್ಲೆಸ್ ಬರುತ್ತೆ. ಪಂಚರ್ ಆಗೋ ಇದೆಲ್ಲ ಇರಲ್ಲ ನಿಮಗೆ. ವೆಯ್ಟು ಎಷ್ಟಿರುತ್ತೆ ಸರ್? ಸರ್ ವೆಯ್ಟು 103 kg ಬರುತ್ತೆ ಸರ್. ವೆಯ್ಟ್ಲೆಸ್ಸು ಇರುತ್ತೆ, ಪಿಕಪ್ಪು ಇರುತ್ತೆ. ಬಟ್ ನಾವು ಇದಾಗ್ತೀವಲ್ಲ, ತೂಕ ಎಷ್ಟು ಜನ ಕುತ್ಕೊಂಡು ತೂಕ ಇರುತ್ತಲ್ಲ, ಎಷ್ಟು ಜನ ಕುತ್ಕೊಬೋದು ಸರ್? ಇವು ಮಾಮೂಲಿ 2 ಸರ್, ಡಬಲ್ ರೈಡೇ ಮಾಡಬೇಕು. 2 ವೀಲರಲ್ಲಿ ಟ್ರಿಬಲ್ ರೈಡ್ ಹೋಗೋದಿಲ್ಲ, ಡಬಲ್ ರೈಡೇ ಮಾಡಬೇಕು. ಸರ್ ಫೈನಾನ್ಸು ಇದೆ ಸರ್, ಅಪ್ ಟು 90-95% ಲೋನ್ ಆಗುತ್ತೆ. ನಿಮ್ಮದು ಅದರ್ ಲೋಕಲ್ ಅಡ್ರೆಸ್ ಇರ್ಬೋದು, ಬೇರೆ ಅಡ್ರೆಸ್ ಇದ್ರೂ ಆಗುತ್ತೆ, ಫೈನಾನ್ಸ್ ಆಗುತ್ತೆ. ಸಿಬಿಲ್ ಇಲ್ಲ ಅಂದರೂ ಪ್ರೈವೇಟ್ ಫೈನಾನ್ಸಲ್ಲಿ ನಾವು ಮಾಡ್ಕೊಡ್ತೀವಿ. ನಿಮ್ಮ ಡಾಕ್ಯುಮೆಂಟ್ ಇದ್ದರೆ ಸಾಕು, ಆಧಾರು ಪಾನ್ ಕಾರ್ಡ್ ಇದ್ದರೆ ಸಾಕು. ಸಾಕು ಸರ್. ಮತ್ತು ಅಪ್ರೂವಲ್ ಆದಮೇಲೆ ATM ಕಾರ್ಡು, ಪಾಸ್ಬುಕ್ಕು, ಇಷ್ಟು ಡಾಕ್ಯುಮೆಂಟ್ ಇದ್ದರೆ ಆರಾಮಾಗಿ ಅಪ್ರೂವಲ್ ಮಾಡಿ ಗಾಡಿ ಕೊಡ್ತೀವಿ. ಒಂದು ಸೇಮ್ ಡೇನೇ ವಿತ್ ರಿಜಿಸ್ಟ್ರೇಷನ್ ಗಾಡಿ. ಡೆಲಿವರಿ ಕೊಡೋಕ್ಕೆ ಎಷ್ಟು ಆಗುತ್ತೆ? ಸೇಮ್ ಡೇನೇ ಒಂದು 3 ಅವರ್ ಆಗುತ್ತೆ. ವಿತ್ ಡೆಲಿವರಿ RTO ಚಲನ್ ಸಮೇತ ಕೊಡ್ತೀವಿ. ನಂಬರ್ ಪ್ಲೇಟು ಒಂದು 3 ಡೇಸ್ ಆಗುತ್ತೆ. ಅದು ನಮ್ಮದೇ ಪ್ರೊವೈಡಿಂಗ್. RTO ಚಾರ್ಜಸ್ ಎಲ್ಲ ಟೋಟಲ್ಸ್ ಗಾಡಿ. ಸರ್ವಿಸಸ್ ಬಗ್ಗೆ ಹೆಂಗೆ ಸರ್? ಸರ್ವಿಸು 3 ಸರ್ವಿಸ್ ಫ್ರೀ ಬರುತ್ತೆ. 750ಇಂದ 1000 ಫಸ್ಟು, ಆಮೇಲೆ 4,500ಗೆ ಒಂದೊಂದು ಬರುತ್ತೆ. ಬೇರೆ ಕಂಪ್ನಿಗಳಲ್ಲೆಲ್ಲ 2-2.5 ಒಂದೊಂದು ಮಾಡಿಸ್ಬೇಕು. ಇದು 4ರಿಂದ 4.5 ಒಂದೊಂದು ಬರುತ್ತೆ. ಅದರಲ್ಲೂ ನಿಮಗೆ ದುಡ್ಡು ಉಳಿತಾಯ ಆಗುತ್ತೆ. ಇಂಜಿನ್ ವಾರಂಟಿ 6 ವರ್ಷ 10 ವರ್ಷವರೆಗೂ ಇದೆ ಸರ್. ಈಗ 10 ವರ್ಷವರೆಗೂ ಇಂಜಿನ್ ವಾರಂಟಿ ಬರುತ್ತೆ. ಏನೇ ಪ್ರಾಬ್ಲಮ್ ಆದರೂ ಕಂಪ್ನಿದೇ ಇರುತ್ತೆ ರೆಸ್ಪಾನ್ಸಿಬಲ್. ಫ್ಯೂಚರ್ ಎಲ್ಲ ಚೆನ್ನಾಗಿದೆ ನೋಡಿ ಸರ್. ಸರ್ ಫೈನಾನ್ಸು ಇದೆ ಸರ್, ಅಪ್ ಟು 90-95% ಲೋನ್ ಆಗುತ್ತೆ. ನಿಮ್ಮದು ಅದರ್ ಲೋಕಲ್ ಅಡ್ರೆಸ್ ಇರ್ಬೋದು, ಬೇರೆ ಅಡ್ರೆಸ್ ಇದ್ರೂ ಆಗುತ್ತೆ, ಫೈನಾನ್ಸ್ ಆಗುತ್ತೆ. ಸಿಬಿಲ್ ಇಲ್ಲ ಅಂದರೂ ಪ್ರೈವೇಟ್ ಫೈನಾನ್ಸಲ್ಲಿ ನಾವು ಮಾಡ್ಕೊಡ್ತೀವಿ. ನಿಮ್ಮ ಡಾಕ್ಯುಮೆಂಟ್ ಇದ್ದರೆ ಸಾಕು, ಆಧಾರು ಪಾನ್ ಕಾರ್ಡ್ ಇದ್ದರೆ ಸಾಕು. ಸಾಕು ಸರ್. ಮತ್ತು ಅಪ್ರೂವಲ್ ಆದಮೇಲೆ ATM ಕಾರ್ಡು, ಪಾಸ್ಬುಕ್ಕು, ಇಷ್ಟು ಡಾಕ್ಯುಮೆಂಟ್ ಇದ್ದರೆ ಆರಾಮಾಗಿ ಅಪ್ರೂವಲ್ ಮಾಡಿ ಗಾಡಿ ಕೊಡ್ತೀವಿ. ಒಂದು ಸೇಮ್ ಡೇನೇ ವಿತ್ ರಿಜಿಸ್ಟ್ರೇಷನ್ ಗಾಡಿ. ಡೆಲಿವರಿ ಕೊಡೋಕ್ಕೆ ಎಷ್ಟು ಆಗುತ್ತೆ? ಸೇಮ್ ಡೇನೇ ಒಂದು 3 ಅವರ್ ಆಗುತ್ತೆ. ವಿತ್ ಡೆಲಿವರಿ RTO ಚಲನ್ ಸಮೇತ ಕೊಡ್ತೀವಿ. ನಂಬರ್ ಪ್ಲೇಟು ಒಂದು 3 ಡೇಸ್ ಆಗುತ್ತೆ. ಅದು ನಮ್ಮದೇ ಪ್ರೊವೈಡಿಂಗ್. RTO ಚಾರ್ಜಸ್ ಎಲ್ಲ ಟೋಟಲ್ಸ್ ಇದೆ. ಸ್ನೇಹಿತರೆ, ಈ ಒಂದು ಡಿಯೋ 125 ಏನಿದೆಯಲ್ಲ, ಸೊ ಇದು ಈ ಒಂದು ಸೆಗ್ಮೆಂಟಲ್ಲಿ ಒನ್ ಆಫ್ ದ ಬೆಸ್ಟ್ ಬೈಕ್ ಅಂತಲೇ ಕನ್ಸಿಡರ್ ಮಾಡ್ಬೋದು. ಎಸ್ಪೆಷಲಿ ಇದರ ಒಂದು CC ಆಗಿರ್ಬೋದು, ಮೈಲೇಜ್ ಆಗಿರ್ಬೋದು, ತುಂಬಾ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಮತ್ತು ಒಂದು ಹೊಸ ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ದಾರೆ. ಕೀ ಬದಲಾಗಿ ರಿಮೋಟ್ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಇನ್ನೊಂದು ಮೇಯ್ನ್ ಏನು ಅಂತಂದರೆ, ಈ ಒಂದು ಆ್ಯಂಟಿ ಥೆಫ್ಟ್ ಲಾಕ್ ಅಂತ ಇದೆ. ಸೊ ಒಂದು ವೇಳೆ ಬೈಕನ್ನು ಯಾರಾದರೂ ಕಳ್ತನ ಮಾಡಿದ್ರು ಕೂಡ ಅಷ್ಟು ಈಸಿಯಾಗಿ ಅನ್ಲಾಕ್ ಆಗೋದಿಲ್ಲ. ಇನ್ನು ಇದನ್ನು ಬಿಟ್ಟು ಫೈನಾನ್ಸ್ ಆಪ್ಷನ್ ಅಂತ ನಾವು ನೋಡೋದಾದರೆ, ನೀವು 10-15% ಅರ್ಥ ಒಂದು 10ರಿಂದ 15 ಸಾವಿರ ನೀವು ಪೇ ಮಾಡಿದ್ರೆ ಈ ಒಂದು ಬೈಕ್ ನಿಮ್ಮದು ಆಗ್ತದೆ. ಇನ್ನು ರಿಮೈನಿಂಗ್ ಏನಿದೆಯಲ್ಲ ಅದು EMI ಅಲ್ಲಿ ನೀವು ಇದು ಮಾಡ್ಬೋದು.
ಮೇಯ್ನ್ ಏನು ಅಂತಂದರೆ ಸ್ವಲ್ಪ ಸಿಬಿಲ್ ಚೆನ್ನಾಗಿದ್ದರೆ ಒಳ್ಳೆ ನ್ಯಾಷನಲೈಸ್ಡ್ ಬ್ಯಾಂಕ್ಸಲ್ಲಿ ನಾವು ಲೋನ್ಸನ್ನು ತೆಗೆದುಕೊಳ್ಬೋದು. ಸಿಬಿಲ್ ಚೆನ್ನಾಗಿಲ್ಲ ಅಂತಂದ್ರೂ ಕೂಡ ಕೆಲವೊಂದು ಪ್ರೈವೇಟ್ ಫೈನಾನ್ಸ್ ಕಂಪನಿಯಲ್ಲಿ ಸಿಗುತ್ತೆ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.